ಮಿತಿ ಏನಿದೆ ಸರ್? ಯಾವುದೇ ದತ್ತಾಂಶ ಅಥವಾ ಮಾಹಿತಿ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಅದಕ್ಕೆ ಅದೊಂದು ಅನೇಕ ಅವಕಾಶ ಅಂತ ಭಾವಿಸ್ತೀರಾ ಸರ್? ಆ? ಶೇಕಡಾ 50 ಮಿತಿ ಯಾಕೆ ನಿಗದಿಪಡಿಸಿದ್ದಾರೆ? ಸರಿಯಾದ ದತ್ತಾಂಶ ಇಲ್ಲ, ಯಾರ್ಯಾರ್ದೆಷ್ಟೇ ಸಂಖ್ಯೆ ಇದೆ ಅಂತ ಗೊತ್ತಿಲ್ಲ. ಈಗ ಒಂದು ಕೇಂದ್ರ ಸರ್ಕಾರಕ್ಕೆ ಇರ್ಬೋದು, ದೇಶಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಹೀಗಾಗಿ ಈ ಅವಕಾಶದ ಮೂಲಕ ಸೀಲಿಂಗ್ ಅನ್ನ ನಾವು ಕಾನೂನಾಗಿ ಅದನ್ನ ಪರಿವರ್ತಿಸಬಹುದು ಅನ್ಸುತ್ತೆ ಸರ್. ಯಾಕಂದ್ರೆ ಯಾವುದೇ ಡಾಟಾ ಇರಲಿಲ್ಲ ಇದುವರೆಗೂ. ಅದೇಪ್ಪ ದತ್ತಾಂಶ ಇರಲಿಲ್ಲ ಅಂತಲೇ ಸುಪ್ರೀಂ ಕೋರ್ಟ್ಗಳು ಹೇಳ್ತಿದ್ದವು. ಮಂಡಲ್ ಕಮಿಷನ್ ವರದಿ 1992 ನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತು, ವಾಟ್ ಈಸ್ ದಿ ಎವಿಡೆನ್ಸ್, ನಿಮಗೆ ದತ್ತಾಂಶ ಏನು, ಸರ್ವೆ ಮಾಡಿದ್ದೀರಾ ಅಂತ ಕೇಳ್ತಿದ್ರು. ಈಗ ನಾವು ಕೂಡ ಕರ್ನಾಟಕದಲ್ಲಿ ಮಾಡಿದ್ದೀವಿ, ಬಿಹಾರ್ನಲ್ಲಿ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ, ನಮ್ಮಲ್ಲೂ ಕೂಡ ಮಾಡಿದ್ದೀವಿ, ಕರ್ನಾಟಕದಲ್ಲೂ ಕೂಡ ಮಾಡಿದ್ದೀವಿ. ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲೂ ಹೇಳಿದ್ದು ಇದು ರಿಸರ್ವ್. ಈಗ 1931 ಲಾಸ್ಟ್ ಕ್ಯಾಟ್ ಸೆನ್ಸಸ್ ನಡೆದದ್ದು 1931ನಲ್ಲಿ. ಅದಾದ್ಮೇಲೆ 41ರಲ್ಲಿ ಮಾಡಲಿಲ್ಲ. ಯಾಕಂತಂದ್ರೆ ವರ್ಲ್ಡ್ ವಾರ್ ನಡೀತಾ ಇತ್ತು. ಈ ಕ್ಯಾಟ್ ಸೆನ್ಸಸ್ ಬಂದಾಗ, ಸೆನ್ಸಸ್ ಬಂದಾಗ ವರ್ಲ್ಡ್ ವಾರ್ ನಡೀತಾ ಇತ್ತು, ಮಾಡಲಿಲ್ಲ. ಅದಾದ್ಮೇಲೆ ಬೇರೆ ಬೇರೆ ಕಾರಣಗಳಿಗೋಸ್ಕರ 51ನೇ ಇಸ್ವಿಯಿಂದ ಮಾಡಕ್ ಹೋಗ್ಲಿಲ್ಲ, ಇವತ್ತಿನವರೆಗೂ ಮಾಡಿಲ್ಲ. ಸೊ ಈಗ ಮಾಡ್ತೀವಿ ಅಂತ ತೀರ್ಮಾನ ತಗೊಂಡಿದ್ದಾರೆ. ಅವರು ಇಲ್ಲಿವರೆಗೂ ವಿರೋಧ ಮಾಡ್ತಿದ್ದವರು ತೀರ್ಮಾನ ತಗೊಂಡಿದ್ದಾರೆ. ಯಾಕಂದ್ರೆ ಜಾತಿನಲ್ಲಿ ಘರ್ಷಣೆ ಆಗ್ಬಿಡ್ತದೆ. ನಾನು ನರೇಂದ್ರ ಮೋದಿ ಅವ್ರಿಗೆ ಹೇಳ್ತೀನಿ, ಇಲ್ಲಿ ಸ್ವಲ್ಪ ಇಲ್ಲಿ ಕರ್ನಾಟಕದ ಬಿಜೆಪಿ ಅವ್ರಿಗೆಲ್ಲ ಬುದ್ಧಿ ಹೇಳಪ್ಪ ಅಂತ ಹೇಳ್ತೀನಿ. ಕುಮಾರಸ್ವಾಮಿ ಅವರು ಆರಂಭದಲ್ಲಿ ಈಗ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಆಡಿ ಹೋಗಿದ್ದಾರೆ ಸರ್. ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಕುಮಾರಸ್ವಾಮಿ ಅವರು ಆಡಿ ಹೋಗಿದ್ದಾರೆ ಸರ್. ಮುಂಚೆ ಬಹಳಷ್ಟು ವಿರೋಧ ಮಾಡಿದ್ರು. ಈಗ ಒಳ್ಳೆ ದತ್ತಾಂಶ ಕೊಡ್ತಾ ಇದೆ. ಇದರಿಂದ ವೈಜ್ಞಾನಿಕವಾಗಿ, ಆರ್ಥಿಕವಾಗಿ ಇನ್ನು ಬಂದಿಲ್ಲ. ಬಂದ್ಮೇಲೆ ವೈಜ್ಞಾನಿಕವಾಗಿ ಇರೋದು, ಅದು ಸಾಮಾಜಿಕವಾಗಿರೋದು, ಶೈಕ್ಷಣಿಕವಾಗಿರೋದು, ಆರ್ಥಿಕವಾಗಿರೋದು ಇನ್ನು ಮಾಡಿ ಶುರುನೇ ಮಾಡಿಲ್ಲ. ಹೆಂಗೆ ಹೋಗ್ಲು ಬಿಟ್ಟಿರ್ತಾರೆ. ವರದಿ ಬಂದ್ಮೇಲೆ ಅಲ್ವೇನ್ರಿ ಮಾಡೋದು? ವರದಿ ಬರಕ್ ಮುಂಚಿತವಾಗಿ ವೈಜ್ಞಾನಿಕವಾಗಿದೆ ಅಂತ ಹೇಳ್ಬಿಟ್ರ? ಯಾವುದು? ಯಾರು ಅದಕ್ಕೆ ತಗೊಳ್ಳಿಲ್ವಾ? ಪುಟ್ಟರಂಗ ಶೆಟ್ಟಿ ತಗೊಳಕ್ಕೆ ನಿಗದಿ ಮಾಡಿದ್ರು ಡೇಟ್ನ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ. ಆಗ ಪುಟ್ಟರಂಗ ಶೆಟ್ಟಿ ಮಿನಿಸ್ಟರ್ ಆಗಿದ್ರು, ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರಿ ಆಗಿದ್ರು. ಇವರು ಪುಟ್ಟರಂಗ ಶೆಟ್ಟಿಗೆ ಎದುರಿಸಿ ತಗೊಳ್ಳಿಲ್ಲ. ನಾವು ಧೈರ್ಯ ತುಂಬಿದ್ರು ತಗೊಳ್ಳದೆ ಹೋದ್ರು. ಪಾಪ ಅವ್ರು ನಿನ್ನ ಡಿಸ್ಮಿಸ್ ಮಾಡ್ತೀವಿ ಅಂತ, ನಾನು ನಿನ್ನ ಡಿಸ್ಮಿಸ್ ಮಾಡ್ಬಿಡ್ತೀನಿ ತಗೊಂಡ್ರೆ ಅಂತ ಎದುರಿಸ್ಬಿಟ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.